ಬಹಳ ಗೊಂದಲ ಇತ್ತು. ಈ ಅಂದ್ರೆ ನಾವು ಏನ್ ಮಾಡ್ಬೇಕು ನೆಕ್ಸ್ಟ್, ನಾವು ಇದ್ದಂತ ಪ್ರೊಫೆಷನ್ನೇ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಕೃಷಿಗೆ ಬರ್ಬೇಕಾ ಅಥವಾ ಎರಡನ್ನೂ ಮಾಡ್ಲಿಕ್ಕೆ ಸಾಧ್ಯನಾ? ಈ ಡಿಲಮಯದೊಳಗೆ ಬಹಳ ಒಂದು ತಿಂಗಳ ಟೈಮ್ ನಾನು ಬಹಳ ಕಷ್ಟ ಅನುಭವಿಸಿದ್ದೇನೆ. ಇದನ್ನ ಹಾಳು ಮಾಡಬಾರದು ಅಥವಾ ಸೇಲ್ ಮಾಡಿ ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ. ಇದನ್ನ ನಾವು ಯೋಗ್ಯ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಜೀವನಕ್ಕೆ ಏನು ತೊಂದರೆ ಇಲ್ಲ. ಶಿರ್ಸಿಗೆ ಹೋಗಿ ಏನಾದ್ರೂ ಮಾಡ್ಬೇಕು ಅಂತೇನಿಲ್ಲ ನಮ್ಗೆ. ನಮ್ಗೆ ಇಲ್ಲಿ ವಾತಾವರಣನೂ ಚೆನ್ನಾಗಿದೆ, ನಾವ್ ಇಲ್ಲೇ ಆರಾಮ್ ನೆಮ್ಮದಿಯಾಗಿ ಇರಬಹುದು ಅಂತ. ಈ ಕ್ಷೇತ್ರಕ್ಕೆ ಈ ವಾತಾವರಣಕ್ಕೆ ನಾನೊಬ್ನೇ ಹೊಸಬ. ಇದಂದ್ರೆ ನಮ್ಮ ಕೈಯಲ್ಲಿ ಒಬ್ಬರಿಂದಾನೇ ಏನೂ ಮಾಡ್ಲಿಕ್ಕೆ ಆಗಲ್ಲ. ಜನ ಇದ್ರೆ ಮಾತ್ರ ಕೃಷಿ. ಈಗ ನೀವು ಎಷ್ಟು ಜನ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ರೆ ಅಥವಾ ಲೇಬರ್ ಎಷ್ಟು ಜನ ಲೇಬರ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ? ಇಂಟರ್ ಕ್ರಾಪಿಗೂ ನಾವು ಅದೊಂದು ಸಪರೇಟ್ ಕ್ರಾಪ್ ಅಂತ ತಿಳ್ಕೊಂಡು ಗೊಬ್ಬರ ನೀರು ಪ್ರತಿಯೊಂದು ಅದಕ್ಕೆ ಏನ್ ಬೇಕು ಅದನ್ನು ಕೊಟ್ಟವಾಗ ಮುಖ್ಯ ಬೆಳೆ ಹೆಚ್ಚಾಗ್ತಾನೆ ಹೋಗಿದೆ ಬಿಟ್ರೆ ನಮ್ಮ ಕಮ್ಮಿ ಆಗಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲ. ಅವ್ರು ಗೈಡೆನ್ಸ್ ಕೊಟ್ಕೊಂಡು ಮೇಲ್ವಿಚಾರಣೆ ಮಾಡ್ಕೊಂಡಿರೋದು ಸರಿ ಬಿಟ್ರೆ ಪೂರ್ತಿ ಕೊನೆ ತನಕನೂ ನಾನೇ ಮಾಡ್ತೇನೆ ನೀನ್ ನನ್ನ ಅಂಡರ್ ಇರು ಅಂದ್ರೆ ಅದು ಈಗಿನ ಜನರೇಷನ್ ಅಲ್ಲಿ ಯಾರು ಇರೋದಿಲ್ಲ. ಅದು ಮತ್ತೆ ಸಾಧ್ಯನೂ ಆಗೋದಿಲ್ಲ. ಮತ್ತೆ ಈಗ ಎಲ್ಲಾ ಫೆಸಿಲಿಟಿನೂ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಈಗ ನೀವೇನಾದ್ರೂ ಆರ್ಡರ್ ಮಾಡಿದ್ರು ನಮ್ಗೆ ಇಲ್ಲಿವರೆಗೂ ರೀಚ್ ಆಗುವಂತ ಫೆಸಿಲಿಟಿನೂ ಇದೆ. ಕೃಷಿ ಅಂತ ನನಗೆ ಬೇಜಾರೇನಿಲ್ಲ, ಇದ್ರಲ್ಲೂ ನಾವು ತೊಡಸ್ಕೊಂಡ್ರೆ ಸಾಧಿಸಬಹುದು ಹೇಳೋದು ನನ್ನ ಅಭಿಪ್ರಾಯ. ಕೃಷಿ ಕುಟುಂಬದಕ್ಕೆ ಬಂದಿರೋದು ಅಥವಾ ಕೃಷಿ ಮಾಡ್ತಾ ಇರೋದು ಅಂತ ಬೇಜಾರೇನಿಲ್ಲ. ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದವಾಗ ಇದ್ರ ಮೇಲೆ ಪ್ರೀತಿ ಇದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಬರೀ ನಾವು ಕೆಮಿಕಲ್ ಒಂದೇ ಕೊಟ್ಕೊಂಡು ಬದುಕ್ತೀವಿ ಅಂದ್ರೆ ಆಗೋದಿಲ್ಲ. ವೀಕ್ಷಕರೇ, ಕಂಪನಿ ಸೆಕ್ರೆಟರಿ ಓದು ಮುಗಿಸಿ MNC ಕಂಪನಿಯ ಉನ್ನತ ಹುದ್ದೆಯಲ್ಲಿದ್ದು ಕೃಷಿಗೆ ಮರಳಿರುವ ಯುವ ಕೃಷಿಕನ ಯಶೋಗಾಥೆ ಇವತ್ತು ನಿಮ್ಮ ಮುಂದೆ. ಹಲವರು ಬೇರೆ ಬೇರೆ ಉದ್ಯೋಗವನ್ನು ತೊರೆದು ಕೃಷಿಗೆ ಮರಳಿದವರಿದ್ದಾರೆ. ಅಂತಹವರಲ್ಲಿ ಇವರು ವಿಭಿನ್ನವಾಗಿ ಕಾಣಕ್ಕೆ ಸಿಗ್ತಾ ಇದ್ದಾರೆ. ಇವರ ಕೃಷಿ ಚಟುವಟಿಕೆ ಆಗಿರ್ಬೋದು, ಇವರ ಬೆಳೆ ವೈವಿಧ್ಯತೆ ಆಗಿರ್ಬೋದು, ಎಂಥವರನ್ನು ಕೂಡ ಹುಬ್ಬೇರಿಸುವಂಥದ್ದು. ಸಾಂಪ್ರದಾಯಿಕ ಕೃಷಿಯೊಡನೆ ಆಧುನಿಕ ಕೃಷಿಯನ್ನು ಸಮನ್ವಯಗೊಳಿಸಿ ಅಚ್ಚುಕಟ್ಟಾದ ಕೃಷಿಯನ್ನು ನಿರ್ವಹಿಸ್ತಾ ಇರುವಂಥವರು ಶ್ರೀಯುತ ರವೀಂದ್ರ ಭಟ್ ಅವರು. ಇವರ ಕೃಷಿ ಯಶೋಗಾಥೆಯನ್ನು, ಇವರ ಕೃಷಿ ಕಥನವನ್ನು ಅವರ ಬಳಿ ಕೇಳಿ ತಿಳಿಯೋಣ. ಅವರಿಗೆ ನಮ್ಮ ಇವತ್ತಿನ ಯುವ ರೈತ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ. ನನ್ನ ಹೆಸರು ರವೀಂದ್ರ ಭಟ್ ಕಾನ್ಗೋಡ್ ಅಂತ. ನಾನು 2014 ತನಕ ಬೇರೆ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಮತ್ತು ಕೃಷಿಯಲ್ಲಿ ಇರಲಿಲ್ಲ. ಅನಿವಾರ್ಯ ಕಾರಣದಿಂದ ತಂದೆಯವರು ನಿಧನರಾದ್ರಿಂದ 2014 ನಂತರದಲ್ಲಿ ನಾನು ಈ ಕೃಷಿಗೆ ಬಂದೆ. ಅದರ ನಂತರದಲ್ಲಿ ನಾನು ಕೃಷಿಯನ್ನೇ ಸಂಪೂರ್ಣ 100% ಕೃಷಿಯಲ್ಲೇ ತೊಡಗಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದೇನೆ. ನೀವು ಕಂಪನಿ ಕೆಲಸವನ್ನು ಮಾಡಿದ್ರಿ. ಹೌದು. ಕೃಷಿಯಲ್ಲಿ ಈಗ ಸಾಕಷ್ಟು ಅನುಭವವನ್ನು ಪಡ್ಕೊಂಡು ಅಲ್ಲಿಯ ಕೆಲಸಕ್ಕೂ ಇಲ್ಲಿಯ ಕೆಲಸಕ್ಕೂ ಎಷ್ಟು ವ್ಯತ್ಯಾಸ ನಿಮ್ಗೆ ಅನಿಸ್ತಾ ಇದೆ? ಅಂದರೆ ಅಲ್ಲಿಯ ಕೆಲಸಕ್ಕೂ ಇಲ್ಲಿಯ ಕೆಲಸಕ್ಕೂ ಕಂಪೇರ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ಬೋದು. ಯಾಕೆಂದರೆ ಅಲ್ಲಿಯ ನೇಚರೇ ಬೇರೆ, ಇಲ್ಲಿಯ ನೇಚರೇ ಬೇರೆ. ಯಾಕೆಂದರೆ ಯಾವುದೇ ಉದ್ಯೋಗ ತಗೊಳ್ಳಿ, ಅಲ್ಲಿ ನಾವೇನು ಮಾಡ್ತೇವೋ ಅದು ಒಂದೇ ಡಿಪೆಂಡ್ ಆಗಿರುತ್ತೆ ನಮ್ಮ ಮೇಲೆ. ಇಲ್ಲಿ ಹಾಗಾಗಲ್ಲ. ಕೃಷಿ ಅಂದ ತಕ್ಷಣ ನಾವೊಬ್ಬರೇ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಜನರ ಮೇಲೆ ಡಿಪೆಂಡು, ವೆದರ್ ಮೇಲೆ ಡಿಪೆಂಡು, ಮಾರ್ಕೆಟ್ ಮೇಲೆ ಡಿಪೆಂಡು, ಎಲ್ಲದೂ ಆಗಿರುತ್ತೆ. ಆದ್ದರಿಂದ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ಬೋದು. ಇದೇ ಬೇರೆ, ಅದೇ ಬೇರೆ. ಅಲ್ಲಿಯ ಅನುಭವಕ್ಕೂ ಇಲ್ಲಿಯ ಅನುಭವಕ್ಕೂ ವ್ಯತ್ಯಾಸ ಇದ್ದರೂ ಕೂಡ ಯಾವ ಜೀವನ ನಮಗೆ ಶೈಲಿ ಇಷ್ಟ ಆಗ್ತಾ ಇದೆ? ಶೈಲಿ ಅಂದರೆ ಅದೀಗ ನಾವು ಒಂದೇ ಮುಖದಲ್ಲಿ ವಿಚಾರ ಮಾಡೋಕ್ಕೂ ಆಗಲ್ಲ ಆ ವಿಷಯದಲ್ಲಿ. ಈಗ ಇನ್ಕಮ್ ವೈಸ್ ದೃಷ್ಟಿಯಿಂದ ನೀವು ನೋಡಿದರೆ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಅದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ವೆದರ್ ತಗೊಂಡ್ರೆ ಅಲ್ಲಿಯ ವಾತಾವರಣಕ್ಕೂ ಬೇರೆ, ಇಲ್ಲಿಯ ವಾತಾವರಣಕ್ಕೆ ಬೇರೆ. ಅದು ನಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್, ನಮ್ಗೆ ಯಾವ್ದು ಸೂಟ್ ಆಗತ್ತೆ ಏನು ಅಂತ. ಅಂದ್ರೆ ಅವರವರ ಇಷ್ಟದ ಪ್ರಕಾರ ಈಗ ಕೆಲವರಿಗೆ ಅದೇ ಹಿಡಿಸ್ಬಹುದು ಅಥವಾ ಅನಿವಾರ್ಯ ಆಗಿರ್ಬೋದು, ಹೀಗಿರುತ್ತೆ. ಈಗ ನೀವು 10 ವರ್ಷ ಆಯ್ತು ಕೃಷಿಗೆ. ಹೌದು. ಈ ಯಾವತ್ತಾರು 10 ವರ್ಷದ ಒಳಗಡೆ ಯಾಕಾದ್ರೂ ಕೃಷಿಗೆ ಬನ್ನುವಂತ ಒಂದು ಯಾವ್ದು ಅನಿಸಿಕೆ ನಿಮ್ಗೆ? ಇಲ್ಲ, ಅಂದ್ರೆ 2014 ನನ್ನ ತಂದೆಯವರು ನಿಧನರಾದಾಗ ಅಂದ್ರೆ ಬಹಳ ಗೊಂದಲ ಇತ್ತು. ಅಂದ್ರೆ ನಾವು ಏನು ಮಾಡಬೇಕು ನೆಕ್ಸ್ಟ್, ನಾವು ಇದ್ದಂಥ ಪ್ರೊಫೆಷನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಕೃಷಿಗೆ ಬರಬೇಕಾ ಅಥವಾ ಎರಡನ್ನೂ ಮಾಡ್ಲಿಕ್ಕೆ ಸಾಧ್ಯನಾ? ಈ ಡಿಲಮಯದೊಳಗೆ ಭಾಳ ಒಂದು ತಿಂಗಳ ಟೈಮ್ ನಾನು ಭಾಳ ಕಷ್ಟ ಅನುಭವಿಸಿದ್ದೇನೆ. ನಾವೇನು ಮಾಡಬೇಕು? ಇಷ್ಟು ವರ್ಷ ನಾವು ತಲೆ ಚಚ್ಕೊಂಡು ಅಲ್ಲಿ ಓದಿ ಒಂದು ಸೆಟ್ಲ್ ಆಗಿರೋದು ಬಿಟ್ಟು ಸಡನ್ ಇಲ್ಲಿ ಬಂದರೆ ನಮ್ಮ ಮುಂದೆ ಪರಿಸ್ಥಿತಿ ಏನು, ಅಥವಾ ಅಲ್ಲೇ ಇದ್ದರೆ ಇಲ್ಲಿಯ ಪರಿಸ್ಥಿತಿ ಏನು, ಇದೆಲ್ಲ ವಿಚಾರ ಮಾಡ್ಕೊಂಡು 1 ತಿಂಗಳ ಕಾಲ ನನ್ನ ಹಿತೈಷಿಗಳ ಹತ್ರ ಸ್ವಲ್ಪ ಮಾತಾಡಿದೆ, ಮತ್ತು ಸ್ವಲ್ಪ ಸಜೆಷನ್ಸು ತಗೊಂಡೆ ನಾನು. ಆಮೇಲೆ ಇಲ್ಲ, ನಾವು ಇದನ್ನೇ ಮಾಡಬೇಕು, ಮೂಲ ನಾವು ಇಲ್ಲಿಂದನೇ ಬಂದವರು, ಇದನ್ನು ಹಾಳು ಮಾಡಬಾರ್ದು ಅಥವಾ ಸೇಲ್ ಮಾಡಿ ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ. ಇದನ್ನು ನಾವು ಯೋಗ್ಯ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಆ ಸ್ಥಿತಿಯಲ್ಲಿ ನಮ್ಮ ತಂದೆಯವರು ತೋಟ ಇಟ್ಟಿದ್ದಕ್ಕೂ ಒಂದು ಕಾರಣ. ಈಗ ಹೊಸದಾಗಿಂದ ಒಂದು ತಲೆಮಾರು ನೀವು ಪೂರ್ತಿ ಕಷ್ಟಪಟ್ಕೊಂಡು ಉದ್ಧಾರ ಮಾಡಿ ಅಂದರೆ ಈಗಿನ ಕಾಲದಲ್ಲಿ ಯಾರೂ ಬರೋದಿಲ್ಲ. ಆ ವ್ಯವಸ್ಥೆ ಮೊದಲಿಂದ ಇದ್ದರೆ, ಆ ಮನಸ್ಥಿತಿ ನಮಗೂ ಇದ್ದರೆ ಬರ್ಬೋದು.
ರವಿ ಅವರೇ, ನೀವು ಇಲ್ಲಿ ಕೃಷಿಗೆ ಬರುವಾಗ ಇಲ್ಲಿಯ ಫೌಂಡೇಶನ್ ಅಂದ್ರೆ ನಿಮ್ಮ ತಂದೆಯವರು ಯಾವ ರೀತಿ ಇಟ್ಟಿದ್ರು, ಅದರಲ್ಲಿ ನೀವು ಚೇಂಜಸ್ ಏನೇನು ಮಾಡಿದ್ರಿ, ಈಗ ಗ್ರೋತ್ ಹೇಗೆ ಪಡಿತಾ ಇದ್ದೀರಾ? ಅಂದ್ರೆ ಅವಾಗಿನ ಏನು ಅವೈಲಬಿಲಿಟಿ ಇತ್ತ ಇಲ್ಲಿ ಕೃಷಿಯಲ್ಲಿ ಆ ಮಟ್ಟಿಗೆ ನಮ್ಮ ತಂದೆಯವರು ವ್ಯವಸ್ಥಿತವಾಗಿ ಇಟ್ಟಿದ್ರು ಜಮೀನನ್ನ. ಹ್ಮ್. ಅದ ನಂತರದಲ್ಲಿ ಅಂದ್ರೆ ಏನು ಪರಿಸ್ಥಿತಿ ಇತ್ತು ಅಂತಂದ್ರೆ ಈ ಕ್ಷೇತ್ರಕ್ಕೆ ಈ ವಾತಾವರಣಕ್ಕೆ ನಾನೊಬ್ನೇ ಹೊಸಬ. ಇಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಅವರೇ, ಹಾ. ಪ್ರತಿಯೊಂದು ವ್ಯವಸ್ಥಿತವಾಗಿ ಎಲ್ಲದೂ ಇತ್ತು. ಹಾ. ನಾನೊಬ್ನೇ ಹೊಸಬ, ನನಗೂ ಇದು ಹೊಸತು. ಆ ಪರಿಸ್ಥಿತಿಯಲ್ಲಿ ಇತ್ತು. ಓಕೆ. 2014ರಲ್ಲಿ ಅವರು ತೀರ್ಕೊಂಡ ನಂತರ ಇಮಿಡಿಯೇಟ್ ಸ್ಟಾರ್ಟ್ ಆಗಿದ್ದು ಹಾರ್ವೆಸ್ಟಿಂಗ್, ಕೊನೆ ಕೊಯ್ಲು ಏಕದಮ್ ಸ್ಟಾರ್ಟ್ ಒಂದೇ ಸಲ. ಓಕೆ. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಕೆಲವ್ರು ಹೇಳಿದ್ರು ಬೇಡ ಫಸಲು ಗುತ್ತಿಗೆ ಕೊಟ್ಬಿಡೋಣ, ಆಗೋದಿಲ್ಲ, ಅದೆಲ್ಲ ನಡೆಯುತ್ತೆ ಆ ಟೈಮಲ್ಲೆಲ್ಲ ಸ್ವಲ್ಪ ಇರುತ್ತೆ. ಆದ್ರೆ ನಮ್ಮ ಹಿತೈಷಿಗಳು, ನಮ್ಮ ಸಹಕಾರ ಕೊಟ್ಟವರು ಮತ್ತು ನಮ್ಮ ಕೆಲಸದವರು ಸಹಿತ ಧೈರ್ಯ ಕೊಟ್ಟಿದ್ದಾರೆ. ಕೆಲಸದವರು ಹೇಳೋದಕ್ಕಿಂತ ನಮ್ಮ ಮನೆಯವ್ರ ಲೆಕ್ಕದಲ್ಲೇ ಇದ್ದಾರೆ ಮುಂಚಿನ. ಹೌದು. ಅವರದ್ದೆಲ್ಲ ಒಂದು ಧೈರ್ಯ ಸಹಕಾರದಿಂದ ಹ್ಮ್. ಈ ಮಟ್ಟಿಗೆ ಒಂದು ಪ್ರಯತ್ನ ಇಲ್ಲಿವರೆಗೆ ಬಂದಿದೆ. ಈಗ ಕೆಲಸದವರು ಅಂತ ಈಗ ನೀವು ಹೇಳಿದ್ದಕ್ಕೆ, ಆ ವಿಷಯ ಬಂದಿದ್ದಕ್ಕೆ, ಹ್ಮ್. ಈಗ ಲೇಬರ್ ಮ್ಯಾನೇಜ್ಮೆಂಟ್ ಅನ್ನೋದು ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಎಲ್ಲರೂ ಹೇಳ್ತಾ ಇರುವಂತ ಸಮಸ್ಯೆ. ಅದನ್ನ ಯಾವ ತರ ನೀವು ನಿರ್ವಹಿಸ್ತಾ ಇದ್ದೀರಾ? ಅಂದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ಅದು ನಿಜ. ಅಂದ್ರೆ ಈಗ ಯಾವ ರೀತಿಯಲ್ಲಿ, ಎರಡು ರೀತಿ. ಈಗ ನಾವು ಒಂದು ನಮ್ಮ ಇನ್ಕಮ್ ಅಥವಾ ನಾವು ಒಂದು ಕೃಷಿಯನ್ನು ಒಂದು ಬೆಳೆಯನ್ನು ಆರಿಸ್ಕೊಂಡು ಲಿಮಿಟೆಡ್ ಆಗಿದ್ರೆ ಅವಾಗ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಯಾಕೆಂದ್ರೆ ನಮಗೆ ಬೇಕಾದವಾಗ ಮಾತ್ರ ಲೇಬರ್ ಬೇಕು, ಬೇಡದಿದ್ದವಾಗ ಅವ್ರು ಎಲ್ಲಾದ್ರೂ ಹೋಗ್ಲಿ ಅಂತ ಒಂದು ಮೆಂಟಾಲಿಟಿ ಇಟ್ಕೊಂಡ್ರೆ ಅದು ನಮಗೆ ಬಹಳ ಕಷ್ಟ ಆಗ್ಬಹುದು. ಇದಂದ್ರೆ ನಮ್ಮ ಕೈಯಲ್ಲಿ ಒಬ್ಬರಿಂದಾನೇ ಏನೂ ಮಾಡ್ಲಿಕ್ಕೆ ಆಗಲ್ಲ. ಜನ ಇದ್ರೆ ಮಾತ್ರ ಕೃಷಿ. ಅದಕ್ಕಾಗಿ ನಾನ್ ತಿಳ್ಕೊಂಡಿರೋದು ಏನು ಅಂದ್ರೆ, ಈಗ ಅವರನ್ನು ನಿರಂತರವಾಗಿ ಇಟ್ಕೊಂಡು ಕೆಲಸ ಕೊಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಇಂಟರ್ ಕ್ರಾಪಿಂಗ್ ಹೋಗ್ಬೇಕು. ಪ್ರತಿಯೊಂದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೇಬೇಕು. ಇದನ್ನೆಲ್ಲ ಮಾಡ್ಕೊಂಡ್ರೆ ಅವರಿಗೂ ಇನ್ಸೆಕ್ಯೂರಿಟಿ ಫೀಲ್ ಇರಲ್ಲ. ಡೈಲಿ ಬೆಳಗ್ಗೆ ಒಂದೇ ಕಡೆ, ನಮಗೂ ಈಗ ನಾವು ಒಬ್ಬಂಟಿಗರಾಗಿರೋದ್ರಿಂದ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿರೋರು ಬೇಕು. ದಿವಸ ಒಬ್ಬೊಬ್ರು ಹೊಸಬ್ರು ಬಂದ್ರೆ ನಮ್ಗಾಗಲ್ಲ. ಈ ದೃಷ್ಟಿಯಿಂದ ನಾವು ಇಂಟರ್ ಕ್ರಾಪಿಂಗ್ ಮತ್ತೆ ಅದಕ್ಕೆ ಏನೇನು ಸಾಧ್ಯತೆ ಉಂಟಾ ಫುಲ್ ಎಕ್ಸ್ಟೆಂಡ್ ಅಲ್ಲಿ ನಾವು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ನೀವು ಎಷ್ಟು ಜನ ಲೇಬರ್ ಮೇಲೆ ಡಿಪೆಂಡ್ ಆಗಿದ್ರೆ, ಅಥವಾ ಎಷ್ಟು ಜನ ಲೇಬರ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ? ಅದು ಅಂದ್ರೆ ಈಗ ನಾವು ಡೈಲಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಒಂದು 5 ರಿಂದ 6 ಜನ ತಗೊಳ್ತಾ ಇದ್ದೇವೆ. ಅವರು ನಮ್ಮ ಮೇಲೆ ಡಿಪೆಂಡ್, ನಾನು ಅವ್ರ ಮೇಲೆ ಡಿಪೆಂಡ್. ಅದ್ರ ಬಗ್ಗೆ ಏನು ಸುಳ್ಳೇನಿಲ್ಲ. ಪರಸ್ಪರ ನಂಬಿಕೆ ಮೇಲೆ ವ್ಯವಹಾರ. ಯಾಕೆಂದ್ರೆ ನಾನು ಒಬ್ಬನೇ ಮಾಡ್ತೇನೆ ಅನ್ನೋದು ಸುಳ್ಳು. ಅದು ಆಗೋದಿಲ್ಲ, ಯಾರ ಹತ್ರನೂ ಆಗೋದಿಲ್ಲ. ಕಂಟಿನ್ಯೂ ಆಗಿ ಕೆಲಸ ಕೊಟ್ಟವಾಗ ಮಾತ್ರ ಅದು ಸಾಧ್ಯ. ಬಿಟ್ರೆ ಈಗ ನೀವು ನಮ್ಮ ಟೈಮಿಗೆ ಅವ್ರು ಬರ್ಬೇಕು ಅಂದ್ರೆ ನಾವು ಡೈಲಿ ಕೊಟ್ಟವಾಗ ಮಾತ್ರ ಸಾಧ್ಯ ಇದೆ. ಬಿಟ್ರೆ ನಾವು ಈಗ ಒಂದು ವಾರ ಕೆಲಸ ಕೊಡ್ತೀವಿ, ಮುಂದೆ ಬೇಕಾದಾಗ ಹೇಳ್ತೀವಿ ಅಂದ್ರೆ ಯಾರು ಬರೋದಿಲ್ಲ. ಈಗ ಅವ್ರು ಕೆಲ್ಸಕ್ಕೆ ಬರ್ತಾರೆ ಅಂತ ಒಂದೇ ಪಗಾರಲ್ಲಿ ಕೆಲಸನೂ ಮಾಡಿಸಲ್ಲ. ಅಕಾರ್ಡಿಂಗ್ ಟು ಈಗ ಒಂದು ಮೆಣಸು ಕೊಯ್ಲು, ಕೊನೆ ಕೊಯ್ಲು, ಮಣ್ಣು, ಈ ತರ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಪಗಾರ ಮಾಡ್ತಾ ಇದ್ದೇವೆ. ಈಗ ನೀವು ಯುವಕರಾಗಿ ಕೃಷಿಗೆ ಬಂದಿದ್ರಿ. ಹೌದು. ನಿಮ್ಮ ಕೆಲಸಗಾರರಲ್ಲಿ ಯುವಕರು ಎಷ್ಟು ಜನ ಇದ್ದಾರೆ? ಯುವಕರು ಅಂದ್ರೆ ನನಗಿಂತ ದೊಡ್ಡವರೇ ಜಾಸ್ತಿ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಇಲ್ಲಿ. ಈಗ ಅವರಿಂದಾನು ನಾನು ಕೆಲವೊಂದು ಪಾಠ ಕಲ್ತ್ಕೊಂಡಿದ್ದೇನೆ. ಕೆಲವೊಂದು ಅವ್ರು ಮುಂಚೆಯಿಂದಾನು ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರೇ. ಈಗ ಕೊಯ್ಲು ವಿಷಯದಲ್ಲೇ ಇರ್ಬೋದು, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಈಗ ಇದು ಬೆಳೆದಿದೆ, ಇದನ್ನ ನಾವು ಕೊಯ್ಬೇಕು, ಈಗ ಅರ್ಥ ಆಗಿದೆ. ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಅವರಿಂದಾನು ಕಲ್ತಿದ್ದು ಬಹಳ ಇದೆ. ಇಲ್ಲ, ನಾವು ಯಾವಾಗೂ ಅವರಿಂದಾನು ಕಲಿಯೋದು ಬಹಳಷ್ಟು ಇರುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಈಗ ಇಂಟರ್ ಕ್ರಾಪಿಂಗ್ ಅಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಅಡಿಕೆ ಮೇನ್ ಬೆಳೆ. ಅದ್ರ ಜೊತೆ ಈಗ ಮೆಣಸು ಮತ್ತೆ ಯಾಲಕ್ಕಿ, ಕಾಫಿ, ಈ ತರದ ಬೆಳೆಗಳಲ್ಲಿ ರೈತರು ಸ್ವಲ್ಪ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಯಾಲಕ್ಕಿ ಹಾಕಿದ್ದೀರಾ, ಮೆಣಸು ಚೆನ್ನಾಗಿ ತಯಾರಾಗ್ತಾ ಇದೆ. ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಈಗ ಮುಖ್ಯ ಬೆಳೆ ಏನ್ ಬರ್ತಾ ಇದೆಯೋ ಅದ್ರ ಜೊತೆ ಇದು ಯಾವ ರೀತಿ ಕಾಂಪೀಟ್ ಆಗ್ಬೋದು? ಅಂದ್ರೆ ಇದು ನೀವು ಮುಖ್ಯ ಬೆಳೆ, ನಾವು ಈಗ ನೀವು ಮುಖ್ಯ ಬೆಳೆ ಒಂದೇ ಇಟ್ಕೊಂಡ್ರೆ ಮಾಡುವಂತ ಕೆಲಸವನ್ನು ಅಷ್ಟು ಮಾಡಲೇಬೇಕು. ಈಗ ನಾವು ಅನಾವಶ್ಯಕವಾಗಿ ಒಂದಷ್ಟು ಜಾಗ ಅಂದ್ರೆ ಈಗ ನಮ್ಮ ಲೆಕ್ಕಕ್ಕೆ ಗೊತ್ತಿಲ್ಲದೇನೆ ಒಂದಷ್ಟು ಜಾಗಗಳು ವೇಸ್ಟೇಜ್ ಆಗ್ತಾ ಇರ್ತವೆ. ಅದರಲ್ಲಿ ನಾವೇನಾದ್ರೂ ಒಂದು ಎಕ್ಸ್ಟ್ರಾ ಬೆಳೆಯನ್ನು ಹಾಕೊಂಡ್ರೆ ಒಂದು ವೀಡಿಂಗ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಒಂದು ಇನ್ಕಮ್ ಆಗುತ್ತೆ. ಇಲ್ಲ ನೋಡ್ತಾ ಇದ್ರೆ ಈಗ ಯಾಲಕ್ಕಿಯಿಂದ ಬಹುಶಃ ನಿಮ್ಗೆ ಮಳೆಗಾಲದಲ್ಲಿ ಕಳೆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಸಾಯಿಲ್ ಎರೇಷನ್, ಮಣ್ಣು ತೊಳೆದು ಹೋಗುವಂತದ್ದು ಬಹಳ ಕಡಿಮೆ ಇದೆ. ಮತ್ತೆ ವರ್ಷ ಪೂರ್ತಿ ನಮಗೆ ಕೆಲಸ ಕಂಟಿನ್ಯೂಷನ್ ಇರುತ್ತೆ. ಈಗ ಒಂದು ಸೀಸನ್ ಮುಗೀತು, ಈಗ ಏನ್ ಕೆಲಸ ಇಲ್ಲಪ್ಪ, ಹೀಗಾಗೋದಿಲ್ಲ. ಇದನ್ನೇ 100% ಮಾಡ್ತಾ ಇದ್ದೇನೆ ಹೇಳಲಿಕ್ಕೆ ನಿಮ್ಗೊಂದು ಅವಕಾಶ ಇದೆ. ಹಂಗಿದ್ದವ ನಾವು ಇಂಟರ್ ಕ್ರಾಪಿಂಗ್ ಹೋದ್ವಿ ಅಂತ ಆದ್ಮೇಲೆ ಇಂಟರ್ ಕ್ರಾಪಿಗೂ ನಾವು ಅದೊಂದು ಸಪರೇಟ್ ಕ್ರಾಪ್ ಅಂತ ತಿಳ್ಕೊಂಡು ಗೊಬ್ಬರ, ನೀರು, ಪ್ರತಿಯೊಂದು ಅದಕ್ಕೆ ಏನ್ ಬೇಕು ಅದನ್ನು ಕೊಟ್ಟವಾಗ ಮುಖ್ಯ ಬೆಳೆ ಹೆಚ್ಚಾಗ್ತಾನೆ ಹೋಗಿದೆ. ಬಿಟ್ರೆ ನಮ್ಮ ಕಮ್ಮಿ ಆಗಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲ. ಕಾಂಪಿಟೇಷನ್ ಇಲ್ಲ ಅಂದ್ರೆ ಅದನ್ನು ಸಪರೇಟ್ ಆಗಿ ನಾವು ಟ್ರೀಟ್ ಮಾಡಿದವಾಗ ಕಮ್ಮಿ ಆಗ್ಲಿಕ್ಕಿಲ್ಲ. ಅದರಿಂದ ಪ್ರಯೋಜನನೇ ಜಾಸ್ತಿ ಅಂತ ನನ್ನ ಅನಿಸಿಕೆ. ನಿಮಗೆ ಇಲ್ಲಿ ಇಂಟರ್ ಕ್ರಾಪ್ ಆಗಿ ನೀವು ಏಲಕ್ಕಿ ಮತ್ತೆ ಕಾಳುಮೆಣಸು ಮುಖ್ಯವಾಗಿ ಬೆಳೆದಿವಿ. ಹೌದು. ಎಲ್ಲರೂ ಕೂಡ ಇವತ್ತು ಹೇಳುವಂತದ್ದು ಕಾಳುಮೆಣಸು ಮಾಡ್ತೀವಿ, ಫಸಲು ಬರ್ತದೆ, ಸತ್ತೋಗುತ್ತೆ. ನೀವು ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ?
ಅದೇ ಅಂದ್ರೆ ಈಗ ನಾನು ಕೂಡ ಒಂದು ಹಂತಕ್ಕೆ ಕಾಳುಮೆಣಸನ್ನ ಬೆಳೆದು ಇದೇ ತೋಟದಲ್ಲಿ ಕಂಪ್ಲೀಟ್ ಆಗಿ ಮಳೆಯಿಂದಾನೋ ಅಥವಾ ಅದು ಬೇರೆ ಬೇರೆ ಕಾರಣದಿಂದ ಪೂರ್ತಿಯಾಗಿ ಹೋಗಿದ್ದು ಜಾಗ ಇದು. ಮತ್ತೆ ಇದು ಹೊಸದಾಗಿಂದ ಇದು ರೆಡಿ ಆದ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಹೊಸದಾಗಿಂದ ರೆಡಿ ಆಗ್ತಾ ಇರುವಂತ ತೋಟ ಇದೇ ಬಳ್ಳಿ. ಅದು ಅಂದ್ರೆ ನಾವು ಅದು ಏನು ಸಮಸ್ಯೆ ಇದೆ ಆ ಜಾಗದಲ್ಲಿ ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಪ್ರಯತ್ನ ಪಟ್ಟವಾಗ ಆ ಸಮಸ್ಯೆ ಬರ್ಲಿಕ್ಕಿಲ್ಲ. ಈಗ ನಮ್ಗೆ ಬೇಕಾದಷ್ಟು ಡಾಕ್ಟರ್ಸ್ಗಳು ಅವೈಲೇಬಲ್ ಇದ್ದಾರೆ. ಈಗ ನನಗೆ ವಿಜಯೇಂದ್ರ ಹೆಗಡೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ ಮುಂಚೆಯಿಂದಾನು. ಮತ್ತೆ ನಮ್ಮ ಹಿತೈಷಿಗಳು ಲೋಕಲ್ ಆಗಿ ನಮ್ಮ ಫ್ರೆಂಡ್ ಸರ್ಕಲ್ ಇದೆ, ನಮ್ಮ ಹಿತೈಷಿಗಳಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಅವರದ್ದೊಂದು ಸಜೆಷನ್ಸ್ ತಗೊಂಡು ಮಾಡಿದ್ರೆ ಪ್ರತಿಯೊಂದು ಬೆಳೆನೂ ನಾವು ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಏನು ಬೇಕು ಅಂತ ತಿಳ್ಕೊಂಡು ಫಸ್ಟ್ ಮಾಡಿದ್ರೆ ಅಕಾರ್ಡಿಂಗ್ ಟು ಕ್ರಾಪ್ ನಾವು ಅದಕ್ಕೆ ಮ್ಯಾನೇಜ್ಮೆಂಟ್ ಬೇಕು. ವರ್ಷನೂ ಈ ವರ್ಷ ಬೆಳೆ ಕಡಿಮೆ ಇದೆ, ನಾವು ಅದಕ್ಕೆ ತಕ್ಕಂಗೆ ನಾವು ಮ್ಯಾನೇಜ್ಮೆಂಟು. ಕ್ರಾಪ್ ಜಾಸ್ತಿ ಇದೆ ಅವಾಗ ಸೇಮ್ ಮ್ಯಾನೇಜ್ಮೆಂಟ್ ನಡೆಯೋದಿಲ್ಲ, ಅದಕ್ಕೆ ತಕ್ಕಾಗೆ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಆ ರೀತಿ ಮಾಡೋದ್ರಿಂದ ಆ ಥರ ಹಾನಿ ಆಗ್ಲಿಕ್ಕೆ ಏನಿಲ್ಲ. ಕೆಲವು ಇರ್ತದೆ, ಒಂದು 5% 2% ಏನೋ ಒಂದು ಪ್ರಾಬ್ಲಮ್ ಇಂದ ಹೋಗಿರ್ತದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕಿಲ್ಲ. ಕೃಷಿಗೆ ಒಂದು ಕೃಷಿ ಕನ್ಸಲ್ಟೇಷನ್ ಅವಶ್ಯಕತೆ ಇವತ್ತು ಇದೆಯಾ? ಅದೇ ನನ್ನ ಪ್ರಕಾರ 200% ಇದೆ. ಯಾಕೆಂದ್ರೆ ಈಗ ನಾನು ಈಗ ಒಂದು 10-11 ವರ್ಷ ಆಯ್ತು ಈ ಕೃಷಿಗೆ ಬಂದು. ಈಗ ಅಷ್ಟು ಗೊತ್ತಾಗಲ್ಲ ಅಂದ್ರೆ ಕೆಲವಷ್ಟಾರು ಸ್ವಲ್ಪ ಮಟ್ಟಿಗೆ ನಂಗೂ ಗೊತ್ತಾಗತ್ತೆ. ಆದ್ರೂ ಕೂಡ ನಾನು ನನ್ನ ಸ್ವಂತ ಡಿಸಿಷನ್ ಮೂಲಕ ಏನೂ ಮಾಡಲ್ಲ. ಈ ಪ್ರತಿ ವರ್ಷ ನಾನು 2 ಮಂತಿಗೋ ಅಥವಾ 1 ಮಂತಿಗೋ 1.5 ಮಂತಿಗೋ 3 ಮಂತಿಗೋ ನನಗೆ ಅವಶ್ಯಕತೆ ಇದೆ ಅನ್ನಿಸ್ದವಾಗ ನಾವು ಸ್ಪೆಷಲಿಸ್ಟ್ ಅನ್ನು ವಿಸಿಟ್ ಮಾಡಿ ಅವರ ಡೈರೆಕ್ಷನ್ ಅಂತಾನೆ ನಾವು ಮಾಡ್ತಾ ಇರೋದು. ಯಾಕೆಂದ್ರೆ ಕೆಲವರು ಹಿರಿಯರ ಅಭಿಪ್ರಾಯ ಇರ್ಬೋದು, ಅಥವಾ ಕೆಲವರ ಅಭಿಪ್ರಾಯ ಇದೆ ಅಂತಂದ್ರೆ ಕನ್ಸಲ್ಟೇಷನ್ ಕರೆಸ್ಕೊಂಡ್ರೆ ಅವ್ರಿಗೆ ಒಂದು 3,000-4,000 5,000 ಒಂದು ಖರ್ಚಾಗುತ್ತೆ. ಹೌದು, 2 ತಿಂಗಳಿಗೆ 1-3 ತಿಂಗಳ ಕರೆಸ್ದಾಗ ಹೌದು, ವಾರ್ಷಿಕ ಲೆಕ್ಕ ಹಾಕ್ರೆ ಅವರಿಗೆ ನಾವು ಕೊಡುವಂತದ್ದು 15,000-20,000 ಆಗುತ್ತೆ. ಹೌದು. ಅಷ್ಟು ಕೊಡೋ ಬದ್ಲಿಗೆ ನಾವೇ ಇನ್ನೊಬ್ಬರ ಮನೆ ತೋಟ ನೋಡ್ಕೊಂಡು ಆ ಕೃಷಿಯನ್ನೇ ಮಾಡ್ಲಿಕ್ಕೆ ಇಲ್ಲ, ಅದು ಹಾಗೆ ಮಾಡಬಹುದು. ಮಾಡಿದ್ರೆ ಅದರಿಂದ ನಮಗೆ ಡಿಫೆಕ್ಟ್ಸೇ ಜಾಸ್ತಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಈಗ ನಿಮ್ಮ ತೋಟದಲ್ಲಿದ್ದ ಸಮಸ್ಯೆಗಳು ನಮ್ಮ ತೋಟದಲ್ಲಿ ಇರೋದಿಲ್ಲ, ಆದ್ರೆ ನಮ್ಮ ತೋಟದಲ್ಲಿ ಇರೋದು ಪಾಸಿಟಿವ್ಸ್ ನಿಮ್ಮ ತೋಟದಲ್ಲಿ ಇರ್ಲಿಕ್ಕಿಲ್ಲ. ಅದು ಏನಂದ್ರೆ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿರೋರು, ಅವ್ರ ಸಜೆಷನ್ಸ್ ಮೂಲಕನೇ ನಾವು ತಗೊಳ್ಬೇಕೇ ಬಿಟ್ರೆ ಈಗ ನಂಗೆ ಜ್ವರ ಬಂದಾಗ ಹೋದಾಗ ಟ್ಯಾಬ್ಲೆಟ್ ಕೊಡೋದೇ ಬೇರೆ, ನಿಮ್ಗೆ ಹೋದಾಗ ಕೊಡೋದೇ ಬೇರೆ, ಒಂದೇ ಟ್ರೀಟ್ಮೆಂಟ್ ಆಗೋದಿಲ್ಲ. ಕರೆಕ್ಟ್. ಇದು ನನ್ನ ಅನಿಸಿಕೆ. ಯಾರಿಗೆ ಮನೆಯಲ್ಲಿ ಸಪೋರ್ಟ್ ಸಿಗುತ್ತೆ ಅಥವಾ ಯಾರು ಚಾವಿಯನ್ನ ಮಕ್ಕಳಿಗೆ ಕೊಟ್ಟಿರ್ತಾರೆ ಅವರು ಮಾತ್ರ ಈ ಕೃಷಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ಏಜ್ ಲಿಮಿಟ್ ದಾಟಿದ ನಂತರ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಲ್ಲ ರೀತಿಯಲ್ಲೂ ಕೊಡಬೇಕು. ಅಂದರೆ ಫೈನಾನ್ಷಿಯಲ್ ಸೆಕ್ಟರಲ್ಲೂ ಸಿಗಬೇಕು, ಇಂಡಿಪೆಂಡೆನ್ಸಿ ಏನು ಡಿಸಿಷನ್ ಮೇಕಿಂಗಲ್ಲಿ. ತೋಟಕ್ಕೆ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಅದರಲ್ಲೂ ಅವ್ರಿಗೆ ಒಂದು ಹಾಳಾಗ್ಬೋದು, ಒಂದು ಸರಿ ಆಗ್ಬೋದು, ಅದು ಪ್ರಶ್ನೆ ಬೇರೆ. ಅವ್ರು ಏನಾದ್ರು ಒಂದು ಮಾಡಬೇಕು ಅನ್ನೋದು ಅದು ಇಂಪಾರ್ಟೆಂಟು. ಅವ್ರು ಗೈಡೆನ್ಸ್ ಕೊಟ್ಕೊಂಡು ಮೇಲ್ವಿಚಾರಣೆ ಮಾಡ್ಕೊಂಡಿರೋದು ಸರಿ. ಬಿಟ್ರೆ ಪೂರ್ತಿ ಕೊನೆ ತನಕನೂ ನಾನೇ ಮಾಡ್ತೇನೆ, ನೀನ್ ನನ್ನ ಅಂಡರ್ ಇರು ಅಂದ್ರೆ ಅದು ಈಗಿನ ಜನರೇಷನ್ ಅಲ್ಲಿ ಯಾರು ಇರೋದಿಲ್ಲ, ಅದು ಮತ್ತೆ ಸಾಧ್ಯನೂ ಆಗೋದಿಲ್ಲ. ರವಿ ಅವರೇ, ನಿಮ್ದು ಈಗ ಕ್ರಾಪ್ ಬರ್ತಾ ಇದ್ದಿದ್ದಂತ ಒಟ್ಟು ಕ್ಷೇತ್ರ ಎಷ್ಟು? ಹಾಗೆ ನೀವು ಯಾವ್ಯಾವ ಬೆಳೆಯನ್ನು ಈಗ ನಮ್ಮದು ಕ್ರಾಪ್ ಬರ್ತಾ ಇರುವಂತದ್ದು ಅಂದ್ರೆ ಒಂದು 5 ಎಕರೆ ತೋಟ ಇದೆ, ಮತ್ತೆ ಪ್ಲಸ್ ಒಂದು 2-2.5 ಎಕರೆ ತೆಂಗಿನ ಪ್ಲಾಟ್ ಇದೆ. ಅದ್ರೊಳಗೆ ನಾವು ತೆಂಗು ಬೆಳೀತಾ ಇದ್ದೀವಿ, ಏಲಕ್ಕಿ, ಕಾಫಿ ಸ್ವಲ್ಪ, ಮತ್ತೆ ಮೆಣಸು, ಅಡಿಕೆ ಪ್ರಧಾನವಾಗಿ ಬೆಳೀತಾ ಇದ್ವಿ. ಈಗ ನಂದು ಈ ಪ್ಲಾಟ್ ಅಲ್ಲಿ ಏನಾಗಿತ್ತು, ಮೊದಲು ಒಂದು 3 ವರ್ಷದ ಹಿಂದೆ ಕಂಪ್ಲೀಟ್ ಮೆಣಸಿನ ಬಳ್ಳಿಗಳು ಕಂಪ್ಲೀಟ್ ಇತ್ತು ದೊಡ್ಡ ಪ್ರಮಾಣದಲ್ಲಿ. ಈಗ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿ ಎಲ್ಲ ಹೋಗಿರೋದ್ರಿಂದ ನಾನು ಈಗ ಒಂದು ಇಂಟರ್ ಕ್ರಾಪ್ ಲೆಕ್ಕಕ್ಕೂ ಆಯ್ತು, ಮತ್ತೆ ಮೆಣಸಿನ ಬಳ್ಳಿ ಕ್ರಾಪ್ ಬರೋ ತನಕ ನಮಗೆ ಕಳೆ ಮ್ಯಾನೇಜ್ಮೆಂಟು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಲೆಕ್ಕಕ್ಕೂ ಆಯ್ತು ಅಂತ ಏಲಕ್ಕಿಗೆ ಹೋದೆ. ಅದೀಗ ಇದು 1ನೇ ವರ್ಷ. ಈಗ ನೋಡ್ಬೇಕು, ನಾನು ಅದರಲ್ಲಿ ಹೊಸಬ ಏಲಕ್ಕಿಯಲ್ಲಿ, ಅದೀಗ ಹೇಗೆ ಕ್ರಾಪ್ ಬರುತ್ತೆ ಏನು ಅಂತ ನೋಡ್ಬೇಕು. ಓಕೆ, ಚೆನ್ನಾಗಿದೆ ಅದರಲ್ಲಿ ನೋ ಡೌಟ್. ಹಿಂದೆ ನೋಡಿದ್ರೆ ಅದು ಸಕಲೇಶ್ಪುರ 14 ಅಂತ ನಾನು ತಂದಿರೋದು ಮತ್ತೆ ನೆಟ್ಟಿರೋದು. ಇದಕ್ಕಾಗಿ ನೀವು ಮತ್ತೆ ಏನಾದ್ರು ವಿಶೇಷವಾಗಿ ಕೆಲಸ ಮಾಡಿದ್ದೀರಾ ಅಥವಾ ಏನು? ಅದಂದ್ರೆ ನಾನೀಗ ಈ ತೋಟದ ಕಂಪ್ಲೀಟ್ ಮಣ್ಣು ಕೆಲಸವನ್ನು ಮತ್ತೆ ಡ್ರೈನೇಜ್ ಪೂರ್ತಿ ಸ್ಟ್ರಕ್ಚರ್ ಹೊಸದಾಗಿಂದ ಮಾಡಿರೋದ್ರಿಂದ ಹೊಸ ಮಣ್ಣು ತುಂಬಾ ಬಿದ್ದಿದೆ, ಅದಕ್ಕೆ ನಾಟಿ ಮಾಡೋದ್ರಿಂದ ಗ್ರೋತ್ ಚೆನ್ನಾಗಿ ಬಂದಿದೆ ಅಂತ ಒಂದು. ಮತ್ತೆ ಅದಕ್ಕೆ ಸಪರೇಟ್ ಇರಿಗೇಷನ್ ಸಪರೇಟ್ ಇದೆ, ಮತ್ತೆ ಗೊಬ್ಬರ ಪೂರ್ತಿ ಅದಕ್ಕೆ ಪ್ರೈವೇಟ್ ಆಗಿ ಕೊಡ್ತಾ ಇದ್ದೇವೆ. ಓಕೆ, ಇದು ಮೆಣಸಿದೆ, ಅಡಿಕೆ ಇದೆ, ಮಧ್ಯದಲ್ಲಿ 4 ಗಿಡದ ಮಧ್ಯೆ ಏಲಕ್ಕಿ ಹಿಂಡಿದೆ. ಏಲಕ್ಕಿ ಹಿಂಡು ಬಹಳ ದೊಡ್ಡದಾಗಿದೆ. ನಿಮಗೆ ಬೇರೆ ಈ ತರ ಅಡಿಕೆ ಕೊಯ್ಲಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಕೆಲಸಕ್ಕೆ ಅಡಿಕೆ ಹೆಕ್ಕುವಂತದ್ದಕ್ಕೆ ಸಮಸ್ಯೆ ಆಗ್ತಾ ಇಲ್ವಾ? ಸಮಸ್ಯೆ ಆಗಲ್ಲ ಅಂತ ನಾನು ಹೇಳಲ್ಲ, ಆಗತ್ತೆ ಸ್ವಲ್ಪ ಮಟ್ಟಿಗೆ. ಈಗ ಮೆಣಸಿನ ಕೊಯ್ಲು ಮಾಡುವಾಗ ಅವರಿಗೆ ಏಣಿಯನ್ನು ದಾಟ್ಲಿಕ್ಕೆ ಕೂಡ ಸಮಸ್ಯೆ ಆಗತ್ತೆ. ಆದ್ರೆ ನನ್ನ ಥಿಯರಿ ಏನು ಕೇಳಿದ್ರೆ, ವರ್ಷಕ್ಕೆ ಒಂದ್ಸಲ ನಾವು ಅಡಿಕೆ ಕೊಯ್ಲು ಮಾಡೋದು. ಅದ್ರ ಸಲುವಾಗಿ ವರ್ಷ ಪೂರ್ತಿ ಕೆಳಗಡೆ ಖಾಲಿ ಬಿಟ್ಕೊಂಡು ಅಲ್ಲಿ ಪೂರ್ತಿ ಕಳೆ ಮ್ಯಾನೇಜ್ಮೆಂಟ್ ಪೂರ್ತಿ ಕೆಲಸ ಪೂರ್ತಿ ನಾವು ಪ್ರಾಬ್ಲಮ್ಸ್ ಅದರಿಂದ ಬಿಟ್ರೆ ಅಂತದೇನಿಲ್ಲ. ಈಗ ಮೆಣಸಿನ ಬಳ್ಳಿ ದೊಡ್ಡ ಪ್ರಮಾಣದಲ್ಲಿ ಆಗೋ ತನಕ ಮೇಂಟೈನ್ ಮಾಡೋದು ಅಂತ. ಹೌದು, ಆನಂತರ ಅದನ್ನ ಕಡಿಮೆ ಮಾಡಬೇಕು, ನಂತರದಲ್ಲಿ ಕಡಿಮೆ ಮಾಡ್ಬೇಕು ಅಂತ ಸದ್ಯಕ್ಕಿದೆ. ನೋಡ್ಬೇಕು ಮುಂದಿನ ದಿನದಲ್ಲಿ ಹೇಗಾಗತ್ತೆ ಏನು ನೋಡ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು. ನೀವು ಈ ಕೃಷಿಯಲ್ಲಿ ಯಾವ್ಯಾವ ರೀತಿ ಈಗ ಇವತ್ತಿನ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಏನೇನು ಅಳವಡಿಸ್ಕೊಂಡಿದ್ದೀರಾ?
ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದವಾಗ ಅದ್ರ ಬಗ್ಗೆ ಪೂರ್ತಿ ಐಡಿಯಾ ನನಗೆ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಅವಾಗ ನಾವು ಬರೀ ಕ್ರಾಪ್ ಅನ್ನು ಹಾಕೋದು, ಬೆಳೆ ತೆಗೆಯೋದು, ಈ ವಿಚಾರಕ್ಕೆ ಹೋದ್ವಿ. ಅದ್ರಲ್ಲಿ ಗುದ್ದಾಟ ಬಹಳ ಮಾಡಿದ್ವಿ. ಕ್ರಾಪ್ ಅನ್ನು ತಗೊಂಡ್ವಿ ಬಿಡಿ, ಆದ್ರೆ ಸ್ಟ್ರಕ್ಚರ್ ಸರಿ ಇಲ್ಲದೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಹೇಳೋದು. ಆಮೇಲೆ ಅದು ಪ್ರಾಬ್ಲಮ್ ಆಗಿ ಸಾಯಿಲ್ ಸ್ಟ್ರಕ್ಚರ್ ಪ್ರಾಬ್ಲಮ್ ಆದ ನಂತರ ನನಗೆ ಅರ್ಥ ಆಯ್ತು. ಆಮೇಲೆ ಮತ್ತೆ ಬೇಸಿಕ್ ಇಂದ ಸ್ಟ್ರಕ್ಚರ್ ಸರಿ ಮಾಡ್ಕೊಂಡೆ ನಾವು ಮಾಡಬೇಕು ಹೇಳುವಂತ ದೃಷ್ಟಿ ಇಟ್ಕೊಂಡು ಎಲ್ಲಾ ತೋಟಗಳಲ್ಲಿ ಈ ತರ ಡ್ರೈನೇಜ್ ಸಿಸ್ಟಮು ಮತ್ತೆ ಓಪನ್ ಚಾನೆಲ್ಗಳನ್ನು ಹೊಸದಾಗಿ ಮಾಡಿ ಮಣ್ಣು ಕೆಲಸವನ್ನು ಮಾಡಿ ಕಂಪ್ಲೀಟ್ ಸ್ಟ್ರಕ್ಚರ್ ಸರಿ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೇವೆ. ಅದರಿಂದ ರಿಸಲ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಓಕೆ. ಈಗ ನೀರಾವರಿಗೆ ಯಾವ ತರ? ನೀರಾವರಿಗೆ ನಮ್ದು ಡ್ರಿಪ್ ಇದೆ. ಡ್ರಿಪ್ ಅಲ್ಲೇ ಮತ್ತೆ ಲೇಟೆಸ್ಟ್ ಆಗಿ ಬಂದಿರೋ ಲೈನ್ಸ್ ಡ್ರಿಪ್ಪರ್ಸ್ ಅದು ಇದೆ. ಮತ್ತೆ ಫರ್ಟಿಗೇಷನ್ ಮಾಡ್ತಾ ಇದೀವಿ, ಅದರಿಂದನೂ ರಿಸಲ್ಟ್ ಚೆನ್ನಾಗಿದೆ. ಫರ್ಟಿಗೇಷನ್ ಅಲ್ಲಿ ನೀವು ಬರೀ ಕೆಮಿಕಲ್ಸ್ ಒಂದೇ ಕೊಡ್ತೀರಾ ಅಥವಾ ಸಾವಯವನ್ನ ಸೇರಿಸ್ತಾ ಇದ್ದೀರಾ? ಫರ್ಟಿಗೇಷನ್ ನಾವು ಕೆಮಿಕಲ್ ಒಂದೇ ಅಲ್ಲ, ನಾವು ಈಗ ಈ ಕೃಷಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದವಾಗ ಇದ್ರ ಮೇಲೆ ಪ್ರೀತಿ ಇದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಬರೀ ನಾವು ಕೆಮಿಕಲ್ ಒಂದೇ ಕೊಟ್ಕೊಂಡು ಬದುಕ್ತೀವಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಸಾವಯವ ವಸ್ತುಗಳು ಏನ್ ಬೇಕು, ಸಾವಯವ ಗೊಬ್ಬರ ಬೇಕು, ಮುಚ್ಚಿಗೆ ಬೇಕು, ಪೆರಕು ಬೇಕು ಅಥವಾ ಕರಡ ಬೇಕು, ಈ ಥರದ್ದೆಲ್ಲ ವಸ್ತುಗಳನ್ನು ಹಾಕ್ಕೊಂಡು ನಾವು ಅದನ್ನು 100% ಆಗಿ ಇದರ ಜೊತೆ ನಾವು ಪ್ರೀತಿಯಿಂದ 24 ಗಂಟೆ ನಾವು ಅದ್ರ ಬಗ್ಗೆ ಪ್ರಯತ್ನ ಮಾಡಿದವಾಗ ಮಾತ್ರ ಕೃಷಿಯಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಕೈ ಕೆಸರು ಮಾಡ್ಕೊಳ್ಬೇಕು, ಬಾಯಿ ಮೊಸರು ಮಾಡ್ಕೊಳ್ಬೇಕು ಅನ್ನೋದು. ಕೈ ಕೆಸರು ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಆದ್ರೆ ನಾವು ಅದ್ರ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿರ್ಬೇಕು. ಇದನ್ನು ಬಿಟ್ಟರೆ ನೀವು ಬೇರೆ ಯಾವ್ದಾದ್ರು ಟೆಕ್ನಾಲಜಿ ಅಥವಾ ಮಷಿನರಿ ತಗೊಂಡಿದ್ದೀರಾ? ಹೌದು, ಮಷಿನರೀಸ್ ಈಗ ನಮಗೆ ಈಗ ನಾವು ಬೆಳೀತಾ ಇರುವಂತ ಬೆಳೆಗಳಿಗೆ ಏನು ಮಷಿನರಿ ಅಗತ್ಯ ಇದೆಯೋ ಆಲ್ಮೋಸ್ಟ್ ಎಲ್ಲದನ್ನು ನಾವು ಮಾಡ್ತೇವೆ. ಈಗ ಸಾಗಾಟಕ್ಕೆ ಅಂತ ಒಂದು ಮಿನಿ ಟ್ರ್ಯಾಕ್ಟರ್ ಇದೆ ತೋಟದಲ್ಲಿ, ಮತ್ತೆ ಅಡಿಕೆ ಸುಲಿಲಿಕ್ಕೆ ಮಷಿನ್ ಇದೆ, ಕಾಳು ಬಿಡಿಸ್ಲಿಕ್ಕೆ ಮಷಿನ್ ಇದೆ, ಕಂಪ್ಲೀಟ್ ಅಡಿಕೆ ಹಾರ್ವೆಸ್ಟಿಂಗ್ ದೋಟಿ ಇದೆ. ಈ ತರದೆಲ್ಲ ಮಾಡ್ಕೊಂಡವಾಗ ನಮಗೂ ಸ್ವಲ್ಪ ಈಸಿ ಆಗತ್ತೆ. ನಿಮ್ಮ ಈ ಎಲ್ಲಾ ಬೆಳೆಗಳಿಗೆ ಮಾರುಕಟ್ಟೆಯನ್ನ ಎಲ್ಲಿ ನೀವು ಕಂಡುಕೊಂಡಿದ್ದೀರಿ? ಮಾರುಕಟ್ಟೆ ನಮ್ಮ ಲೋಕಲಿ ಸೊಸೈಟಿಗಳಿದಾವೆ. ನಮ್ಮ ಮಚ್ಚಿಗೆ ಸೊಸೈಟಿ ಇದೆ, ಬೈರುಂಬೆ ಇದೆ, TSS ಸಿರ್ಸಿ, TMS ಸಿರ್ಸಿ, ಯಲ್ಲಾಪುರದಲ್ಲಿ TSS TMS ಇದೆ, ಕದಂಬ ಇದೆ. ಕಾಳುಮೆಣಸನ್ನು ಪರ್ಟಿಕ್ಯುಲರ್ ಆಗಿ ಅವರು ಎಷ್ಟೋ ವರ್ಷಗಳಿಂದ ಅವರೇ ಖರೀದಿಯನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಬೆಲೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಮತ್ತೊಂದು ಪ್ರಶ್ನೆ ಅಂದ್ರೆ, ಈಗ ನಾವೆಲ್ಲ ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದವರು, ಕೃಷಿ ಲಾಭದಾಯಕ ಹೌದಾ ಅಲ್ಲ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಉತ್ತರ ಕಂಡುಕೊಂಡಿದ್ದೇವೆ. ಲಾಭ ಮಾಡ್ಬೋದು, ಇದರಲ್ಲೂ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದು. ಆದರೆ ಈಗ ಇವತ್ತಿನ ದಿನಮಾನದಲ್ಲಿ ನಾವು ಚೆನ್ನಾಗಿ ಅರ್ನಿಂಗ್ ಇದೆ, ಇನ್ನು ನೆಕ್ಸ್ಟ್ 10 years 20 years ಅಂದ್ರೆ ನಮ್ಮ ಪ್ರೈಮ್ ಟೈಮ್ ಕಳೆದು ನಾವು ಒಂದು ಏಜ್ ಲಿಮಿಟ್ ದಾಟಿ ಹೋಗ್ಲಿಕ್ಕೆ, ಹೊರಗಡೆ ಜಾಬ್ ಮಾಡೋರಿಗೆ ಆಗಲ್ಲ. ಒಂದೇ ಆ ಏಜ್ ಲಿಮಿಟ್ ದಾಟಿದಾಗ ಅವ್ರಿಗೆ ಒಂದು ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ಸು, ಅದರಲ್ಲಿ ರಿಟೈರ್ಮೆಂಟ್ ಟೈಮ್ ಅಂತ ಇದೆ. ನಮ್ಮ ಕೃಷಿಕರಲ್ಲಿ ಯಾವುದನ್ನು ಅಳವಡಿಸ್ಕೊಂಡ್ರೆ ಆ ರೀತಿಯಲ್ಲಿ ನಾವು ಜೀವನವನ್ನು ನಿರ್ವಹಣೆ ಮಾಡ್ಬೋದು. ನಿಮ್ಮ ಅನಿಸಿಕೆ ಅದರ ಬಗ್ಗೆ ಏನು? ನನ್ನ ಪ್ರಕಾರ ನಾವು ಕೃಷಿಯಲ್ಲೂ ಆ ತರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಮೆಂಟಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಬೇಕು, ಒಂದನೇದು. ಎರಡನೇದು, ಆಯಾ ಒಂದು ಸಮಯಕ್ಕೆ ತಕ್ಕಂತೆ ಬೆಳೆಗಳನ್ನು ನಾವು ಏನು ಬೆಳೆದ್ರೆ ನಮಗೆ ಲಾಭದಾಯಕ, ಅಥವಾ ನಾವು ಹೇಗೆ ಬೆಳೆದ್ರೆ ಲಾಭದಾಯಕ, ಹೇಗೆ ನಾವು ಸೈಂಟಿಫಿಕ್ ಆಗಿ ಬೆಳೆದ್ರೆ ನಮ್ಗೆ ಅದರಿಂದ ರಿಟರ್ನ್ಸ್ ಇದೆ, ಇದನ್ನೆಲ್ಲ ವಿಚಾರ ಮಾಡ್ಕೊಂಡು ನಮ್ಮ ಪ್ರಾಪರ್ಟಿ ವ್ಯಾಲ್ಯೂವನ್ನ ಜಾಸ್ತಿ ಮಾಡ್ಕೊಂಡ್ರೆ ನೀವ್ ಹೇಳಿದ ಹಂತಕ್ಕೆ ತಲುಪಬಹುದು ಅಂತ. ಬೆಳೆಗಳನ್ನು ಹೌದು, ಒಳ್ಳೆ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು. ಹೌದು, ನಾವೇನ್ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಅದು ಒಂದು ಲೆಕ್ಕಾಚಾರ ನಾವು ಇಟ್ಕೊಂಡವಾಗ ಮಾತ್ರ ರಿಟರ್ನ್ಸ್ ಅದರಿಂದ ಏನ್ ಬರ್ತಾ ಇದೆ, ಅದರಿಂದ ಲಾಭವೋ ನಷ್ಟವೋ, ಪ್ರತಿಯೊಂದ್ಸಲನು ನಾವು ಅದನ್ನ ಲಾಭ ಅಂತ ತಿಳ್ಕೊಳ್ಳೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಒಂದ್ ವರ್ಷ ಮಳೆ ಜಾಸ್ತಿ ಆಗತ್ತೆ, ಪ್ರತಿಯೊಂದು ನಾವು ಇಲ್ಲಿ ಡಿಪೆಂಡ್. ಇಂಥದೇ ನಮಗೆ ಇಂತಿಷ್ಟು ಫಿಕ್ಸ್ ಅಂತ ಯಾವ್ದು ಇರಲ್ಲ. ನಾವು ವರ್ಷ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇದ್ದೇ ಇರುತ್ತೆ. ಆದ್ರೆ ಕಂಟಿನ್ಯೂಟಿ ಇದ್ದವಾಗ ಅದರಲ್ಲಿ ಮಧ್ಯೆ 1 ವರ್ಷನೋ 2 ವರ್ಷನೋ ನಮ್ಗೆ ಲಾಭ ಆಗೇ ಆಗತ್ತೆ ಅಂತ ನಂದೊಂದು ಅನಿಸಿಕೆ. ಒಂದು ಹಂತಕ್ಕೆ ನಾವಿಲ್ಲಿ ಬೇರೆ ಇನ್ಕಮ್ ಇಲ್ಲದೆ ಬರೀ ಕೃಷಿಯನ್ನೇ ಮಾಡ್ತಾ ಇದ್ದವಾಗ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂದವಾಗ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಾಲ ಮಾಡೋದು ಅನಿವಾರ್ಯ ಇರುತ್ತೆ. ಆದ್ರೆ ನೀವು ಅದನ್ನು ಮಾಡ್ಕೊಂಡವಾಗ ನಾವು ಸರಿಯಾದ ಒಂದು ಕಾರಣಕ್ಕಾಗಿ ಸಾಲ ಮಾಡಿಕೊಂಡು ನಾವು ಮಾಡಿದವಾಗ ನಮಗದನ್ನ ಹೇಗೆ ತೀರಿಸಬೇಕು, ನಾವು ಎಷ್ಟು ಬೆಳೆಯನ್ನು ಬೆಳಿಬೇಕು, ಹೇಗೆ ಅದರಿಂದ ರಿಟರ್ನ್ಸ್ ತಗೊಳ್ಬೇಕು ಅಂತ ಐಡಿಯಾ ಇಟ್ಕೊಂಡೇ ಮಾಡಬೇಕು. ಸಹನಾ ಭಟ್ ಅವರು, ನೀವು MSc ಅನ್ನ ಮಾಡಿದ್ರಿ, ಹಾಗೆ ಲೆಕ್ಚರರ್ ಕೂಡ ಕೆಲಸ ಮಾಡ್ತಾ ಇದ್ರಿ. ನೀವು ಹೇಗೆ ಈ ಕೃಷಿ ಕುಟುಂಬಕ್ಕೆ ಬಂದ್ರಿ? ಅಂದ್ರೆ ಕೃಷಿ ಅಂತ ನನಗೆ ಬೇಜಾರೇನಿಲ್ಲ, ಇದರಲ್ಲೂ ನಾವು ತೊಡಸ್ಕೊಂಡ್ರೆ ಸಾಧಿಸ್ಬಹುದು ಹೇಳೋದು ನನ್ನ ಅಭಿಪ್ರಾಯ. ಅಂದ್ರೆ ಈಗ ನಾವೊಂದು ಸ್ವಲ್ಪ ಆದ್ರೂ ಹೆಲ್ಪ್ ಮಾಡ್ಬೋದು. ಏನಾದ್ರೂ ಒಂದು ಮನೆಯಲ್ಲಿ ಈಗ ಇವನ್ ಒಂದು ನೀರ್ ಬಿಡೋದಾಗಿರೇ ಇರ್ಲಿ, ಇವ್ರಿಲ್ಲ ಅಂದ್ರೆ ನಾವು ಮ್ಯಾನೇಜ್ ಮಾಡ್ಬೋದು. ಅದು ಓದ್ಕೊಂಡಿರೋದು ಅದಕ್ಕೆ ಮತ್ತೆ ಕೃಷಿಗೆ ಸಂಬಂಧಪಟ್ಟೋದು ಅಂತ ನನ್ನ ಅನಿಸಿಕೆ ಏನಲ್ಲ. ನನಗೆ ಇದರಲ್ಲಿ ಯಾವ ಬೇಜಾರೇನಿಲ್ಲ, ಕೃಷಿ ಕುಟುಂಬದಕ್ಕೆ ಬಂದಿರೋದು ಅಥವಾ ಕೃಷಿ ಮಾಡ್ತಾ ಇರೋದು ಅಂತ ಬೇಜಾರೇನಿಲ್ಲ. ಮೊನ್ನೆ ಒಂದು ಗುರುಗಳು ನಮ್ಮ ಹವ್ಯಕ ಸಮ್ಮೇಳನದಲ್ಲಿ ಹೇಳಿದ್ರು, ಎಲ್ಲರಿಗೂ ಮಜಾ ಮಾಡೋದೇ ಒಂದು ಆಗ್ಬಿಟ್ಟಿದೆ ಅಂತ.
ಬಟ್ ಆ ರೀತಿ ಮನಸ್ಥಿತಿ ಇದ್ದವ್ರಿಗೆ ಕಷ್ಟ ಆಗ್ಬಹುದು ಕೃಷಿ ಕುಟುಂಬದಲ್ಲಿ. ಬಟ್ ಆ ರೀತಿ ಮನಸ್ಥಿತಿ ಇಲ್ಲದೆ ಇರೋರಿಗೆ ಇಲ್ಲಿ ಜೀವನ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಯುವತಿಯರು ಕಲಿತಿದ್ದಾರೆ ಅಂತಂದ್ರೆ ಅವ್ರಿಗೆ ಉದ್ಯೋಗ ಮಾಡಬೇಕು ಅಂತ ಒಂದು ಬಾತ್ ಆಸೆ ಇರ್ತದೆ. ನೀವು ಓದ್ಕೊಂಡಿದ್ರು ಕೂಡ ಜಾಬ್ ಮಾಡಿ ಕೂಡ ನೀವು ಕೂಡ ಜಾಬನ್ನು ತೊರೆದು ಕೃಷಿಗೆ ಮರಳಿದ್ದೀರಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅಥವಾ ಇವತ್ತಿನ ಯುವತಿಯರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಜಾಬ್ ಅಂದರೆ ಅದು ನಮಗೆ ನೆಸೆಸಿಟಿ ಇದ್ದರೆ ಮಾಡ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ನಾನು ಕಲ್ತಿರೋದು ಜಾಬ್ ಮಾಡಬೇಕು ಅಂತೇನಲ್ಲ. ಈಗ ನಾನು ಅದು ನನ್ನ ಮಕ್ಕಳಿಗೂ ಹೇಳ್ಕೊಡ್ಲಿಕ್ಕೆ ನನಗೆ ಅದು ಪಾಸಿಟಿವ್ ಆಗಿ ಸಿಗ್ತಾ ಇದೆ. ಅಂದರೆ ಈಗ ನಮ್ಮ ಕಲ್ತಿರೋದು ಮ್ಯಾಥ್ಸ್ ಆಗಿರೋದ್ರಿಂದ ಎಷ್ಟೋ ನನಗೆ ಹೆಲ್ಪ್ ಆಗ್ತದೆ ಅದರಿಂದ. ಈಗ ಮ್ಯಾಥ್ಸ್ ಮಕ್ಕಳಿಗಾಗಿರಲಿ ಯಾವುದೇ ಆಗಿರಲಿ, ಜಾಬ್ ಮಾಡಬೇಕು ಅಂತ ನಾನು ಮಾಡಲಿಲ್ಲ. ಬಟ್ ನಂಗೆ ಅದೊಂದು ಇಂಟ್ರೆಸ್ಟ್ ಇರೋ ಇದು, ಯಾಕೆಂದರೆ ನನಗೆ ಟೀಚಿಂಗ್ ಫೀಲ್ಡ್ ರಾಶಿ ಇಂಟ್ರೆಸ್ಟ್ ಇದೆ. ಬಟ್ ಆದರೆ ಈಗ ಇಲ್ಲಿ ನನಗೆ ಈಗ ಹೋಗಿ ಬಂದು ಮಾಡಲಿಕ್ಕೆ ಜರ್ನಿ ಆಗುತ್ತೆ. ಎಲ್ಲದೂ ನೋಡಿಕೊಂಡು ನಮ್ಮ ಹೆಲ್ತೂ ನೋಡಿಕೊಂಡು ಫ್ಯಾಮಿಲಿನೂ ನೋಡಿಕೊಂಡು ಯಾವ್ದಾದ್ರು ಒಂದು ಬಿಡಬೇಕು ಹೇಳೋ ನನ್ನ ಅಭಿಪ್ರಾಯ. ಯಾವುದೇ ಒಂದು ಹೆಣ್ಮಕ್ಳಾದರೂ ಅಷ್ಟೇ. ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಥವಾ ಸರಿಯಾಗಿರಬೇಕು, ನಮ್ಮದೇ ಮೇನ್ ಅಂತ ಮಾಡ್ಕೊಂಡು ಹೋಗಬಾರ್ದು. ಅದೇ ಇವತ್ತಿನ ಜನರೇಷನ್ನಿನ ಯುವಕರಿರ್ಲಿ ಯುವತಿಯರಿರ್ಲಿ ಫೈನಾನ್ಷಿಯಲಿ ಇರಲಿ ಎಲ್ಲ ರೀತಿಯಲ್ಲೂ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲಿ ಈ ಹಳ್ಳಿಯಲ್ಲಿ ಅದಕ್ಕೆ ಪೂರಕವಾಗಿರ್ಬೋದಾ? ಪೂರಕವಾಗಿರ್ಬೋದು. ಈಗ ನಾನೇ ಏನೇ ಕೆಲಸ ಇದ್ದರೂ ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಪ್ರತಿಯೊಂದು ಕೆಲಸನೂ. ಈಗ ಮಕ್ಕಳದ್ದಾಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಯಾವುದೇ ಇದ್ದರೂ ನಾನೇ ಹೋಗಿ ಮಾಡ್ಕೊಂಡು ಬರೋದು. ಇಲ್ಲ, ನಾ ಯಾವುದಕ್ಕೂ ಆದಷ್ಟು ಡಿಪೆಂಡ್ ಆಗೋದಿಲ್ಲ. ಇನ್ನೇನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನಾ ಡಿಪೆಂಡ್ ಆಗ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ಹಾಗೆ ನನಗೆ ಅಂದರೆ ಇಂಡಿಪೆಂಡೆನ್ಸ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಮಗೆ ಬೇಕಾದಾಗಿದ್ದೀವಿ ಅಂದರೆ ನಮಗೇನು ಶಿರ್ಸಿಗೆ ಹೋಗಿ ಏನಾದರೂ ಮಾಡಬೇಕು ಅಂತೇನಿಲ್ಲ. ನಮಗಿಲ್ಲಿ ವಾತಾವರಣನೂ ಚೆನ್ನಾಗಿದೆ, ನಾವಿಲ್ಲೇ ಆರಾಮ್ ನೆಮ್ಮದಿಯಾಗಿರಬಹುದು ಅಂತ. ಮತ್ತು ಈಗ ಎಲ್ಲ ಫೆಸಿಲಿಟಿನೂ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಈಗ ನೀವೇನಾದರೂ ಆರ್ಡ್ರ್ ಮಾಡಿದ್ರು ನಮ್ಗೆ ಇಲ್ಲಿವರೆಗೂ ರೀಚ್ ಆಗುವಂಥ ಫೆಸಿಲಿಟಿನೂ ಇದೆ. ಸೊ ನಾವು ಯಾವುದಾದ್ರೂ ಒಂದು ಅನ್ಕೊಂಡ್ರೆ ಅದು ಮಾಡ್ಬೋದು ಹಳ್ಳಿಯಲ್ಲಿ ಹೇಳೋದು ನನ್ನ ಅಭಿಪ್ರಾಯ. ನೀವು ಒಟ್ಟಾರೆ ನಿಮ್ಮ ಕೃಷಿ ಅನುಭವವನ್ನು ತುಂಬ ಚೆನ್ನಾಗಿ ವಿವರಣೆ ನೀಡಿದ್ರಿ. ಇವತ್ತಿನ ಹಲವು ಯುವಕರು ಕೃಷಿಗೆ ಮರಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂತಹ ಮರಳುವ ಕೃಷಿಕರಿಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂದರೆ ಎಲ್ಲ ಜನರೇಷನ್ ಸಹ ಕೃಷಿ ಕುಟುಂಬದಿಂದ ಬಂದವರೇ. ನಂತರದಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರೊಫೆಷನಲ್ಲಿ ಇರ್ಬೋದು, ಎಲ್ಲೂ ಇರ್ಬೋದು. ಮುಂದಿನ ಟೈಮಲ್ಲಾದರೂ ಸಹ ನೀವು ಅದನ್ನು ಮಾಡಬಾರ್ದು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಅದ್ರ ಜೊತೆಗೂ ಸಹ ಇದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ 100% ಕೂಡ ಇದನ್ನೇ ಮಾಡ್ಬೋದು, ಅಥವಾ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಕೃಷಿಯನ್ನು ನಾವು ಒಂದು ಎಕ್ಸ್ಟ್ರಾ ಇನ್ಕಮ್ ರೀತಿಯಲ್ಲೂ ಸಹ ನೋಡ್ಬೋದು. ಈಗ ನಾವು ಎಲ್ಲ ರೀತಿಯಿಂದನೂ ನೋಡ್ಬೇಕಲ್ವಾ. ಈಗ ಒಂದೇ ರೀತಿಯಿಂದ ನೀವು ಎಲ್ಲರೂ ಕೃಷಿನೇ ಮಾಡಿ ಹೇಳಲಿಕ್ಕೂ ಆಗೋದಿಲ್ಲ. ಅವರವರ ಪ್ರಾಬ್ಲಮ್ಸ್, ಅವರವರ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡು. ಆದರೆ ಇದನ್ನು ಹಾಳು ಮಾಡ್ದೇನೆ ಇದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಇದ್ದಿದ್ದನ್ನು ಉಳಿಸ್ಕೊಂಡು ಎಕ್ಸ್ಟ್ರಾ ನಾವು ಬೆಳೆಸಬೇಕು ಅಂತ ಮನಸ್ಥಿತಿ ಇದ್ದವರು ಅದನ್ನು ಮಾಡಿಕೊಂಡು, ಅಥವಾ 100% ನಾ ಕೃಷಿಯನ್ನೇ ಮಾಡ್ತೇನೆ ಅಂದರೆ ಅದನ್ನು ಮಾಡಿಕೊಂಡು ಸಹ ಆರಾಮ್ಸೆ ಜೀವನ ಮಾಡ್ಬೋದು ಹೇಳೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ರವೀಂದ್ರ ಭಟ್ ಅವರು ತಮ್ಮ ಕೃಷಿ ಅನುಭವವನ್ನು ಅರ್ಥಪೂರ್ಣವಾಗಿ ನಮಗೆ ವಿವರಿಸಿದ್ದಾರೆ. ಇದೇ ರೀತಿ ನಿಮ್ಮಲ್ಲೂ ಕೂಡ ಸಾಕಷ್ಟು ಯುವ ರೈತರು ಇರ್ಬೋದು. ಅವರ ಪರಿಚಯವನ್ನು ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ನೀಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ. ಎಲ್ರಿಗೂ ಧನ್ಯವಾದ.